ಇನ್ನು ಚಿತ್ರದುರ್ಗದಲ್ಲಿ ಈ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ಯುವತಿಯ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸದ್ಯ ಗೋನೂರು ಬಳಿ ಕೊಲೆಯಾದ ಯುವತಿಯ ಶವ ಪತ್ತೆಯಾಗಿದೆ. ಕೋವೇರಹಟ್ಟಿ ಗ್ರಾಮದ 18 ವರ್ಷದ ವರ್ಷಿತ ಕೊಲೆಯಾದ ಯುವತಿಯ ಹೆಸರು. ಚಿತ್ರದುರ್ಗದಲ್ಲಿ ನಾಪತ್ತೆಯಾಗಿರ್ತಾಳೆ, ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಅದು ಕೂಡ ಗೋನೂರು ಬಳಿ. ಕೋವೇರಹಟ್ಟಿ ಗ್ರಾಮದ 18 ವರ್ಷದ ವರ್ಷಿತ ಕೊಲೆಯಾಗಿದ್ದಾರೆ. ಚಿತ್ರದುರ್ಗ ನಗರದ SC/ST ಹಾಸ್ಟೆಲ್ನಲ್ಲಿ ಯುವತಿ ವರ್ಷಿತ ಸ್ಟೇ ಮಾಡ್ಕೊಂಡಿದ್ರು. ಅಲ್ಲೇ ಓದ್ತಾ ಇದ್ರು, BA ವ್ಯಾಸಂಗ ಮಾಡ್ತಾ ಇದ್ರು ವರ್ಷಿತ ಅನ್ನೋರು. ಆಗಸ್ಟ್ 14ನೇ ತಾರೀಕು ಚೀಟಿ ಬರೆದಿಟ್ಟು ಹಾಸ್ಟೆಲ್ನಿಂದ ವರ್ಷಿತ ಅವರು ಹೋಗ್ಬಿಟ್ಟಿರ್ತಾರೆ. ಅವಾಗಿನಿಂದ ಕಾಣೆಯಾಗಿರ್ತಾರೆ. ಸದ್ಯ ಜಮೀನೊಂದರಲ್ಲಿ ಅರೆಬರೆ ಸುಟ್ಟ ರೀತಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗುತ್ತೆ. ಪಾಕಶಾಲಾ ಹೋಟೆಲ್ ಮುಂಭಾಗದ ಜಮೀನಲ್ಲಿ ಮೃತದೇಹ ಸಿಕ್ಕಿದ್ದು. ನಗರದ ಎಲ್ಲಾ ಕಾಲೇಜುಗಳ ಕ್ಲಾಸ್ಗಳನ್ನು ಬಹಿಷ್ಕರಿಸಿ ಈಗ ABVP ಜಿಲ್ಲಾ ಘಟಕ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಉಂಟಾಯಿತು. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಚೇತನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಪ್ರಿಯಕರ ಆರೋಪಿ ಚೇತನ್ಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಈ ಸಂಬಂಧ ಈಗ ರಾಜ್ಯ ಕಾರ್ಯದರ್ಶಿಗಳಂತ ಪ್ರವೀಣ್ HK ಅವರು ನಮಗೆ ವಿಷಯವನ್ನು ಸುಮ್ಮನೆ ಅಲ್ಲ, ನಮಗೆ ನ್ಯಾಯ ಬೇಕು. ನಾವ್ ಹೇಳೋ ಎತ್ತಲ್ಲ, ಅವ್ನು ಸಿಗ್ಬೇಕು, ನಾವು ಪೆಟ್ರೋಲ್ ಅವ್ನು ಸುಡ್ಬೇಕು. ನಮ್ಮ ಹುಡುಗಿ ಹೆಂಗ್ ಸತ್ತದಲ್ಲ ಅವ್ನು ಸಾಯ್ಬೇಕು, ಜೀವಂತ ಸುಡ್ಬೇಕು ಅವ್ನು. ಅಷ್ಟೇ ನಾವು ಕೇಳ್ಕೊಂಡೆ ಸರ್ಕಾರದಿಂದ. ಸುಪ್ರೀಂ ಕೋರ್ಟ್ ಇಂದ ನಾವು ಅದೇ ಕೆಲಸ ಮಾಡೋದು. ಯಾವ ಕೋರ್ಟ್ ಲಾಯರ್ ಯಾರನ್ನ ಬರ್ಲಿ, ಅದೇ ನಮಗೆ ನಾವ್ ಹೇಳ ಎತ್ತಂಗಿಲ್ಲ. ಅಷ್ಟೇನೆ ಬೇಕು ನಮಗೆ. ಒಂದ್ ಹೆಣ್ಣಂದ್ರೆ ಏನ್ ಅನ್ಕೊಂಡಿದ್ದಾರೆ? ಒಂದ್ ಹೆಣ್ಣಂದ್ರೆ ಜೀವ ಸಾಯಿಸ್ಬಿಟ್ರೆ ಸುಮ್ಮನೆ ಅಲ್ಲ, ನಮಗೆ ನ್ಯಾಯ ಬೇಕು. ನಾವ್ ಹೇಳೋ ಎತ್ತಲ್ಲ, ಅವ್ನು ಸಿಗ್ಬೇಕು, ನಾವು ಪೆಟ್ರೋಲ್ ಅವ್ನು ಸುಡ್ಬೇಕು. ನಮ್ಮ ಹುಡುಗಿ ಹೆಂಗ್ ಸತ್ತದಲ್ಲ ಅವ್ನು ಸಾಯ್ಬೇಕು, ಜೀವಂತ ಸುಡ್ಬೇಕು ಅವ್ನು. ಅಷ್ಟೇ ನಾವು ಕೇಳ್ಕೊಂಡೆ ಸರ್ಕಾರದಿಂದ. ಸುಪ್ರೀಂ ಕೋರ್ಟ್ ಇಂದ ನಾವು ಅದೇ ಕೆಲಸ ಮಾಡೋದು. ಯಾವ ಕೋರ್ಟ್ ನೋಡಿ, ಚೇತನ್ ಮತ್ತು ವರ್ಷಿತ ಇಬ್ಬರು ಪರಿಚಯಿಸ್ತಾರೆ. ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ ಈಗ ಸದ್ಯ. ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಪೋಷಕರು ಜೊತೆಗೆ ABVP ಸಂಘಟನೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅದರ ವಿಡಿಯೋ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಆಗಿದ್ದು ಆಗಸ್ಟ್ 14ನೇ ತಾರೀಕು. ಚೀಟಿ ಬರೆದಿಟ್ಟು ಹಾಸ್ಟೆಲ್ನಿಂದ ಹೊರಗೋಗಿರ್ತಾರೆ ವರ್ಷಿತ. ಆದರೆ ಸಿಕ್ಕಿದ್ದು ಜಮೀನಿನ ಒಂದರಲ್ಲಿ ಅರೆಬರೆ ಸುಟ್ಟ ರೀತಿಯಲ್ಲಿ. ಹಾಗಾದರೆ ಈ ಗ್ಯಾಪ್ನಲ್ಲಿ ಆಗಿದ್ದೇನು? ಅದನ್ನು ಸ್ವತಃ ಈ ಚೇತನ್ನೇ ಬಾಯಿ ಬಿಡಬೇಕು. ಯಾರೋಪಿ ಚೇತನ್. ಬಟ್ ಮೇಲ್ನೋಟಕ್ಕೆ ಲವ್ ಕಹಾನಿ ಕೇಳಿ ಬರ್ತಾ ಇದೆ. ಆ ಲವ್ ಕಹಾನಿ ಏನು, ಯಾತಕ್ಕಾಗಿ, ಆ ಮೋಟಿವ್ ಏನು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಫೋನ್ ಸಂಪರ್ಕದಲ್ಲಿ. ಮಧು, ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಈ ಚೇತನ್ ಪ್ರಿಯಕರನ ಅಂತ ಆದರೆ ಈ ಹಾಸ್ಟೆಲ್ನಿಂದ 14ನೇ ತಾರೀಕು ಚೀಟಿ ಬರೆದಿಟ್ಬಿಟ್ಟು ಹೋಗ್ತಾರೆ. ಹೋಗಿ ಈಗ ಶವವಾಗಿ ಪತ್ತೆಯಾಗಿದ್ದಾರೆ ಅಂದರೆ ಗ್ಯಾಪ್ನಲ್ಲಿ ಏನಾಯಿತು? ಜೊತೆಗೆ ಈ ಕೊಲೆ ಮಾಡೋದಕ್ಕೆ ಇದ್ದಂತಹ ಮೋಟಿವ್ ಬಗ್ಗೆ ಏನಾದರೂ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರಾ? ಶರತ್, ಏನು ಚಿತ್ರದುರ್ಗದಲ್ಲಿ ಈ ರೀತಿಯ ಒಂದು ಏನು ನಿಗೂಢ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಅಲ್ಲಿ ಕೊಲೆಯಾದ ಯುವತಿಯ ಚಹರೆ ಏನು ಆತನ ಮಹಿಳೆ ಯುವತಿ ಬಗ್ಗೆ ಒಂದು ಮಾಹಿತಿ ಲಭ್ಯ ಇರತಕ್ಕಂಥದ್ದು. 18 ವರ್ಷದ ವರ್ಷಿತ ಅಂತೇಳಿ ಆ ಯುವತಿ ಕೊಲೆ ಆಗಿರ್ತಕ್ಕಂಥ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಕೋವೇರಹಟ್ಟಿ ಗ್ರಾಮದ ಈತೇನು ಕೊಲೆಯಾದ ಏನು ಯುವತಿ ಇದ್ಲು, ಆಕೆ SC/ST ಹಾಸ್ಟೆಲ್ ನಲ್ಲಿ ಒಂದು ವ್ಯಾಸಂಗ ಏನು ವಿದ್ಯಾರ್ಥಿನಿ ಆಗಿತ್ತು. ಜೊತೆಗೇನು 2ನೇ ವರ್ಷದ BA ವ್ಯಾಸಂಗ ಕೂಡ ಮಾಡ್ತಿರ್ತಕ್ಕಂಥದ್ದು. ಆಗಸ್ಟ್ 14ರಂದು ಒಂದು ಚೀಟಿ ಬರೆದಿಟ್ಟು ಹಾಸ್ಟೆಲ್ ಇಂದ ಯುವತಿ ಹೋಗಿರ್ತಾಳೆ. ಆದ್ರೆ ನಿಗೂಢವಾಗಿ ಆಕೆ ಸಾವನ್ನಪ್ಪಿರ್ತಾರೆ. ಆ ಒಂದು ನಿಗೂಢ ಹಿನ್ನೆಲೆಯಲ್ಲಿ ಯಾಕೆ ಈಕೆ ಈ ರೀತಿಯಾಗಿ ಸಾವನ್ನಪ್ಪಿಲ್ಲ ಅಂತ ಹೇಳ್ಕೊಂಡು ಪೊಲೀಸರು ಕೂಡ ತಲೆ ಕೆಡಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಒಂದೇನು ಆತ ಏನು ಪ್ರಿಯಕರ ಇದ್ದ ಚೇತನ, ಈತನೇ ಕೊಲೆ ಮಾಡಿದಾನೆ ಅಂತೇಳಿ ಅಲ್ಲಿ ಸಂಬಂಧಿಕರು ಕೂಡ ಒಂದು ಆರೋಪ ಆಗಿರ್ತಕ್ಕಂಥದ್ದು. ಜೊತೆಗಿನ ಆ ಒಂದು ಏನು ಖಾಲಿ ಜಾಗದಲ್ಲಿ ಒಂದು ಆಕೆಯನ್ನ ಸಾಯಿಸಿ ಮತ್ತು ಜೊತೆಗೆ ಹೀನವಾಗಿ ನಡೆದುಕೊಂಡು ಜೊತೆಗೇನು ಸುಟ್ಟಾಗಿರ್ತಕ್ಕಂಥದ್ದು ಏನ್ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೇನು ಚೇತನ ಎಂಬ ಆತ ಪ್ರಿಯಕರ, ಆತನ ಈ ಒಂದು ಏನು ವರ್ಷಿತ ಇದ್ಲ, ಆ ವರ್ಷಿತನ್ನ ಕರ್ಕೊಂಡು ಹೋಗಿ ಅಂದ್ರೆ ನನಗೆ ಏನು ಇಬ್ಬರಲ್ಲಿ ಕೂಡ ಒಂದು ಬಿರುಕು ಉಂಟಾಗಿತ್ತು ಅಂತೇಳಿ ಒಂದು ಪ್ರಾಥಮಿಕ ಮಾಹಿತಿ ಲಭ್ಯ ಇರ್ತಕ್ಕಂಥದ್ದು. ಈಕೆ ನನಗೆ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತೇಳಿ ಆಕೆಯನ್ನ ಸಾಯಿಸಿ ಮತ್ತು ಜೊತೆಗೆ ಇದು ಪೆಟ್ರೋಲ್ ಸುಟ್ಟು ಒಂದು ಸುಟ್ಟಾಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಈ ಬಗ್ಗೆ ಏನು ಚಿತ್ರದುರ್ಗ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ಒಂದು ಪರಿಶೀಲನೆ ನಡೆದಿದೆ. ಜೊತೆಗೆ ಚಿತ್ರದುರ್ಗಾದ್ಯಂತ ಏನು ಕಾಲೇಜು ಮಾಡಿಕೊಂಡು ವಿದ್ಯಾರ್ಥಿಗಳು ಒಂದು ABVP ನೇತೃತ್ವದಲ್ಲಿ ಈಗಾಗಲೇ ಪ್ರೊಟೆಸ್ಟ್ ಕೂಡ ಮಾಡ್ತಕ್ಕಂಥ ಇಡೀ ಚಿತ್ರದುರ್ಗ ಜಿಲ್ಲೆಯನ್ನ ಬಂದ್ ಮಾಡ್ಬೇಕು, ಆ ಚೇತನನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ಅಲ್ಲಿನ ಏನು ವಿವಿಧ ಸಂಘಗಳ ಒಂದು ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಸರ್
ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ.